ಹಲೋ ಎವ್ರಿವನ್. ಸೊ ಇವತ್ತೊಂದು ಸ್ಮಾಲ್ ಹಾಲ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಲೂಲು ಮಾಲ್ಗೆ ಹೋಗಿದ್ದೆ. ಅಲ್ಲಿ ಹೊಸದಾಗಿ ಮಿಸ್ಟರ್ DIY ಶುರುವಾಗಿದೆ. ಸೊ ಅಲ್ಲಿ ಹೋದಾಗ ಒಂದೆರಡು ಐಟಮ್ಸ್ನ ಶಾಪ್ ಮಾಡಿದ್ದೀನಿ. ಬಿಕಾಸ್ ಇಡೀ ಶಾಪ್ ತಿರುಗಿದ್ರೂ ನನಗೆ ಯಾವುದೂ ಯೂಸ್ಫುಲ್ ಅನ್ನಿಸ್ತಿಲ್ಲ. ಆ್ಯಂಡ್ ನನಗೇನೋ ಅಷ್ಟು ವಾವ್ ಅಂತ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ನಾನೇನು ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ. ಅದರಲ್ಲಿ ಹುಡುಕಿ ಒಂದು ಎರಡು ಐಟಮ್ಸ್ನ ಯಾವ್ದು ನನಗೆ ಯೂಸ್ ಆಗುತ್ತೋ ಅದನ್ನು ತೊಗೊಂಡು ಬಂದಿದ್ದೀನಿ. ತೋರಿಸ್ತೀನಿ ಏನು ತಂದಿದ್ದೀನಿ ಅಂತ. 3 ಐಟಮ್ಸ್ ತೊಗೊಂಡು ಬಂದಿದ್ದೀನಿ. ಇದು ರಬ್ಬರ್ ಬ್ಯಾಂಡ್. ಇದು ಸುಮಾರು ವೀಡಿಯೋಸಲ್ಲಿ ನೋಡಿದ್ದೆ. ಸೊ ಹಾಗಾಗಿ ನಾನು ತೊಗೊಂಬಂದೆ. ಹಿಂಗೆ ಕಾಣಿಸುತ್ತೆ ಇದು ರಬ್ಬರ್ ಬ್ಯಾಂಡ್. ಪೋನಿ ಹಾಕಿದಾಗೆಲ್ಲ ಯೂಸ್ ಆಗುತ್ತೆ ಅಂತ ಇಷ್ಟಪಟ್ಟು ತೊಗೊಂಡೆ. ಬಟ್ ಇದು ಕಾಸ್ಟೆಡ್ ಮಿ ₹100. ಐ ನೋ ಇಟ್ ಇಸ್ ಟೂ ಮಚ್ ಎಕ್ಸ್ಪೆನ್ಸಿವ್ ಅನ್ನಿಸ್ತು. ಬಟ್ ಸ್ಟಿಲ್ ನನಗೆ ಇಷ್ಟ ಆಯಿತು ಅಂತ ಒಂದು ಕಾರಣಕ್ಕೆ ತೊಗೊಬಂದೆ. ಐ ಹೋಪ್ ನಾನು ಇದನ್ನು ಯೂಸ್ ಮಾಡ್ತೀನಿ ಆ್ಯಂಡ್ ಕಳ್ದಾಕೊಳ್ಳಲ್ಲ. ಯೂಶ್ವಲಿ ನಾವು ಹೆಣ್ಮಕ್ಳು ಬರೀ ರಬ್ಬರ್ ಬ್ಯಾಂಡ್ಸ್ನ ಕಳ್ದಾಕೋತೀವಿ. ಸೊ ಲೆಟ್ಸ್ ಸಿ. ಸೆಕೆಂಡ್ ಒನ್, ಇದೇನೋ ಪ್ಲಾಸ್ಟಿಕ್ ಸೀಲರ್ ಅಂತೆ. ಸೊ ಏನಾದರೂ ಐಟಮ್ಸ್ ತಂದಿರ್ತೀವಲ್ಲ ಅದನ್ನು ಕವರ್ಗೆ ಹಾಕಿದಾಗ ಹಾಗೆ ಇಡೋ ಬದಲು ಅದಕ್ಕೆ ಇದನ್ನು ಪ್ಲಾಸ್ಟಿಕ್ ಬ್ಯಾಟ್ರಿಯಿಂದ ವರ್ಕ್ ಆಗುತ್ತೆ ಅನಿಸುತ್ತೆ. ಹಿಂಗೆ ಸೀಲ್ ಮಾಡೋದಿದು. ನಾವು ಬ್ಯಾಟ್ರಿ ಸೆಲ್ಸ್ನ ಹಾಕ್ಕೊಂಡ್ರೆ ಇದು ವರ್ಕ್ ಆಗುತ್ತೆ. ಈ ಥರ ಸೀಲ್ ಮಾಡೋದು ಮೇ ಬಿ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ಇದನ್ನು ಎತ್ಕೊಬಂದೆ. ಇದು ₹150. ಸೊ ಐ ಥಾಟ್ ವರ್ತ್ ಅಂತ. ಸೊ ಕಪ್ ರಿಮೂವರ್ ಸಾಫ್ಟಾಗಿರುತ್ತೆ, ಜೆಂಟಲ್ ಆಗಿರುತ್ತೆ. ಇದೊಂದು ₹200 ಆಯಿತು. ಇದು ₹200. ಇದು ಮೇಕಪ್ ರಿಮೂವರ್ ಕ್ಲಾತ್. ಇದು ಲೈಕ್ ಯೂಶ್ವಲಿ ನಾವು ಮೇಕಪ್ ರಿಮೂವ್ ಮಾಡಬೇಕಾದ್ರೆ ಕಾಟನ್ ಪ್ಯಾಡ್ಸ್ ಯೂಸ್ ಮಾಡ್ತೀವಲ್ಲ, ಅದೇ ಥರ ಇದನ್ನ ರೀಯೂಸಬಲ್ ಮಾಡ್ಬೋದು. ಇದನ್ನ ವಾಶ್ ಮಾಡಿ ಮತ್ತೆ ಯೂಸ್ ಮಾಡ್ಕೋಬೋದು. ಇದರಲ್ಲಿ 5 ಬಂದಿದೆ. 5ಗೆ ₹200. ಸೊ ನನಗಿದು ಯೂಸ್ ಆಗುತ್ತೆ. ಸೊ ಹಂಗಾಗಿ ಎತ್ಕೊಂಬಂದೆ. ಸೊ ನೀವು ಕೂಡ ಅಲ್ಲಿ ಇನ್ನೂ ಸುಮಾರು ಕ್ಯೂಟ್ ಐಟಮ್ಸು ಇರುತ್ತೆ. ಆ್ಯಂಡ್ ಮಕ್ಕಳಿಗಂತೂ ತುಂಬ ಚೆನ್ನಾಗಿರೋ ಟಾಯ್ಸ್ ಎಲ್ಲ ಸಿಗುತ್ತೆ. ನೀವು ಸರಿ ಹೋಗಿ ವಿಸಿಟ್ ಮಾಡಿ ಬನ್ನಿ ಆಯಿತಾ. ಚೆನ್ನಾಗಿದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಬಾಯ್.